ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆ ಮಾರ್ಚ್ 3ನೇ ತಾರೀಕು ಮಂಗಳವಾರ ಖಂಡಗ್ರಾಸ ಕೇತುಗ್ರಸ್ತ ಚಂದ್ರಗ್ರಹಣ ಇದೆ. ಇದನ್ನು ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕರೆಯಲಾಗುತ್ತೆ. ಮತ್ತು ಈ ಒಂದು ಗ್ರಹಣದ ಬಗ್ಗೆ ನಿಮಗೆ ತುಂಬ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲೂ ಕೆಲವು ಪ್ರಶ್ನೆಗಳು ಬಂದಿದೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಮುಖ್ಯವಾದ ಪ್ರಶ್ನೆಗಳು, ಅದನ್ನು ತಿಳ್ಕೋಬೇಕು ನೀವು. ಹಾಗಾಗಿ ಗ್ರಸ್ತೋದಯ ಅಂತ ಯಾಕೆ ಕರೀತಾರೆ ಈ ಒಂದು ಗ್ರಹಣಕ್ಕೆ ಅಂತಂದರೆ, ಈ ಒಂದು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಚಂದ್ರೋದಯದ ಸಮಯ ಎಷ್ಟು ಗಂಟೆಗಿದೆ ಅಂತ ನೋಡ್ಕೊಳ್ರಿ ಅಂತ ಸಹ ಹೇಳಿದ್ದೀನಿ. ಸೂರ್ಯಾಸ್ತದ ಸಮಯವನ್ನು ನೋಡ್ಕೊಳ್ರಿ ನಿಮ್ಮ ಊರುಗಳಲ್ಲಿ ಅಂತ ಹೇಳಿದ್ದೀನಿ. ಯಾಕಂದರೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸೂರ್ಯಾಸ್ತ ಆಗುತ್ತೆ. ಹಾಗಾಗಿ ಅಂದರೆ ತುಂಬ ಏನು ಜಾಸ್ತಿ ಡಿಫ್ರೆನ್ಸಸ್ ಇರಲ್ಲ, ಒಂದು 2-3 ನಿಮಿಷಗಳು 3-4 ನಿಮಿಷಗಳು ಹೆಚ್ಚು ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಊರುಗಳಲ್ಲಿ ಸಂಜೆ ಸೂರ್ಯಾಸ್ತದ ಸಮಯವನ್ನು, ಚಂದ್ರೋದಯ ಸಮಯನೂ ಇರುತ್ತೆ, ನೋಟ್ ಮಾಡಿ ಇಟ್ಕೊಳ್ರಿ. ಆ ಸಮಯಕ್ಕೆ ಸರಿಯಾಗಿ ಚಂದ್ರೋದಯ ಆಗುತ್ತೆ. ನಾನು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಪೋಸ್ಟ್ ಹಾಕಿದ್ದೀನಿ, ಯಾವ ವೆಬ್ಸೈಟಲ್ಲಿ ನೋಡ್ಕೋಬೇಕು ಅಂತ ಸಹ ಕಳಿಸಿದ್ದೀನಿ. ಯಾರು ನೋಡ್ಕೊಂಡಿಲ್ವೋ ಅವರೆಲ್ಲರೂ ಆಧ್ಯಾತ್ಮವಾಣಿಯ ಪೋಸ್ಟಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಸಿಗುತ್ತೆ, ಕಮ್ಯುನಿಟಿ ಪೋಸ್ಟಲ್ಲಿ ಸಿಗುತ್ತೆ. ಅಲ್ಲಿ ನೋಡಿಕೊಂಡು ನೀವು ನಿಮ್ಮ ಊರುಗಳಲ್ಲಿ ಎಷ್ಟು ಗಂಟೆಗೆ ಸೂರ್ಯಾಸ್ತ ಇದೆ, ಎಷ್ಟು ಗಂಟೆಗೆ ಚಂದ್ರೋದಯ ಇದೆ ಅಂತ ನೋಡ್ಕೊಳ್ರಿ. ಮತ್ತು ಗ್ರಹಣ ಎಷ್ಟು ಗಂಟೆಗೆ ಹಿಡಿಯುತ್ತೆ ಕರೆಕ್ಟಾಗಿ ಅಂತಂದರೆ, ಮಧ್ಯಾಹ್ನ 3:20 ಗ್ರಹಣ ಹಿಡಿಯುತ್ತೆ. ಆದರೆ ನಮಗೆ ಅಷ್ಟೊತ್ತಿಗೆ ಚಂದ್ರ ಕಾಣಿಸೋದಿಲ್ಲ. ಸೂರ್ಯ ಇರೋವಾಗ ಚಂದ್ರ ನಮಗೆ ಕಾಣಿಸೋದಿಲ್ಲ. ಆದ ಕಾರಣ ಆ ಸಮಯವನ್ನು ಪರಿಗಣನೆಗೆ ತಗೊಳ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಯಾವಾಗ ಆಚರಣೆಯನ್ನು ಮಾಡಬೇಕು ಅಂತಂದರೆ, ಸಂಜೆ ಸೂರ್ಯಾಸ್ತದ ನಂತರ 6:20, 6:34 ಹೀಗಿರುತ್ತಲ್ಲ ಬೇರೆ ಬೇರೆ ಊರುಗಳಲ್ಲಿ, ಆ ಒಂದು ಸಮಯಕ್ಕೆ ಕರೆಕ್ಟಾಗಿ ನಾವು ಸ್ನಾನವನ್ನು ಮಾಡಿ ಗ್ರಹಣವನ್ನು ಆಚರಣೆ ಮಾಡಬೇಕು. ಈಗ 6:20 ಯಾವ ಊರಲ್ಲಿದೆಯೋ ನೋಡ್ಕೊಳ್ರಿ. 6:34 ನಾನು ಹೇಳಿದ್ದೀನಿ ಸಮಯ. ಈ ಸಮಯಕ್ಕಾದರೂ ಪರವಾಗಿಲ್ಲ, ನೀವು ಹಿಡಿದಂತಹ ಸ್ನಾನವನ್ನು ಹೇಗೆ ಮಾಡಬೇಕು ಅಂತ ತಿಳಿಸಿದ್ದೀನಿ. ಆ ರೀತಿಯಾಗಿ ಹಿಡಿದಂಥ ಸ್ನಾನವನ್ನು ಮಾಡಿ ಒಂದು ಕಡೆ ಕೂತ್ಕೊಂಡು ದೇವರ ಸ್ತೋತ್ರಗಳನ್ನು ಪಾರಾಯಣ ಮಾಡೋದು, ಜಪಗಳನ್ನು ಮಾಡ್ಕೊಳ್ಳೋದು, ಗಂಡಸರು ತರ್ಪಣಗಳನ್ನು ಕೊಟ್ಕೊಳ್ಳೋದು ಪಿತೃಗಳಿಗೆ, ಹೀಗೆ ಮತ್ತು ಯಾವುದಾದ್ರೂ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳೋದು, ನಿಮಗಿಷ್ಟವಾದಂಥ ದೇವರ ಸ್ತೋತ್ರಗಳನ್ನು ಹೇಳ್ಕೊಬೋದು. ಈ ರೀತಿಯಾಗಿ ಸ್ತೋತ್ರ ಪಾರಾಯಣಗಳು ಜಪಗಳನ್ನು ಮಾಡಿಕೊಂಡು ಗ್ರಹಣ ಬಿಟ್ಟ ತಕ್ಷಣ ಎಲ್ಲ ಊರುಗಳಲ್ಲೂ ಗ್ರಹಣ ಬಿಡೋದು ಒಂದೇ ಸಮಯಕ್ಕೆ 6:47 6:47 ಎಲ್ಲರೂ ಮತ್ತು ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕು. ಹಿಡಿದಂಥ ಸ್ನಾನಕ್ಕೆ ತಲೆಗೆ ಎಣ್ಣೆ ಹಚ್ಕೊಂಡು ಮಾಡಬಾರ್ದು. ಬರೀ ನೀರನ್ನು ಮಾತ್ರ ತಲೆಗೆ ಹಾಕ್ಕೋಬೇಕು. ಯಾವುದೇ ಶಾಂಪು ಏನು ಬಳಸಬಾರ್ದು. ಇಡೀ ಬಟ್ಟೆಯಲ್ಲಿ ಯಾವ ಬಟ್ಟೆಯನ್ನು ಉಟ್ಕೊಂಡಿರ್ತೀರೋ ಅದೇ ಬಟ್ಟೆ ಮೇಲೇ ತಲೆಗೆ ನೀರು ಹಾಕ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ನೀವು ಕೂತ್ಕೊಂಡು ಜಪ ಪಾರಾಯಣಗಳನ್ನು ಮಾಡ್ಕೋಬೇಕು. ಬಿಟ್ಟಂತಹ ಸ್ನಾನ, ಗ್ರಹಣ ಬಿಟ್ಟಂತಹ ಸ್ನಾನವನ್ನು 6:47 ಸರಿಯಾಗಿ ನೀವು ತಲೆಗೆ ಎಣ್ಣೆ ಹಚ್ಕೊಂಡು ಶಾಂಪು ಅಥವಾ ಸೀಗೆಕಾಯಿ ಏನಾದರೂ ಹಾಕ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೋಬೇಕು. ನಂತರ ಎಲ್ಲ ಶುದ್ಧಿಯನ್ನು ಮಾಡಿಕೊಂಡು ಸ್ನಾನವನ್ನು ಮಾಡ್ಕೊಳ್ರಿ. ಆಮೇಲೆ ದೇವರ ಪೂಜೆ, ಅಡಿಗೆ, ಊಟ ಇದೆಲ್ಲ ಮಾಡ್ಕೋಬೇಕು. ಬೆಳಗ್ಗೆಯಿಂದ ನಾಳೆ ಊಟ ಇರೋದಿಲ್ಲ. ಯಾಕೆ ಅಂದರೆ ಸೂರ್ಯ ಉದಯದ ಸಮಯಕ್ಕೆ ಸರಿಯಾಗಿ ವೇದಗಳು ಆರಂಭ ಆಗುತ್ತೆ. ಅಂದರೆ ಎಲ್ಲರೂ ವೇದ ಪಾರಾಯಣವನ್ನು ಮಾಡ್ತಾರೆ. ಗ್ರಹಣ ಇದೆ ಆದ ಕಾರಣ ವೇದ ಪಾರಾಯಣಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ವೇದ ಪಾರಾಯಣದ ಸಮಯಕ್ಕೆ ನಾವು ಊಟವನ್ನು ಮಾಡಬಾರ್ದು. ಅದಕ್ಕೋಸ್ಕರ ನಾಳೆ ಅನ್ನವನ್ನು ತಿನ್ನೋ ಹಾಗಿಲ್ಲ. ಯಾರ್ಯಾರು ಅಶಕ್ತರಿದ್ದಾರೆ, ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರಿಗೆಲ್ಲ ಸೂರ್ಯಾಸ್ತಕ್ಕಿಂತಲೂ ಹಿಂದಿನ 3 ತಾಸು ಉಪವಾಸ ಇದ್ದರೆ ಸಾಕಾಗುತ್ತೆ. ಅಂದರೆ ಸೂರ್ಯಾಸ್ತ ಆಗ್ತಾ ಇದೆ ಅಂದರೆ ಅದಕ್ಕೂ ಹಿಂದಿನ 3 ತಾಸು ಒಳಗೇನೆ ನೀವು ತಿಂದಿರಬೇಕು. ಟಿಫನ್ ಏನಾದರೂ ಫಲಹಾರವನ್ನು ತಗೋಬೋದು. ದೇವರ ಸ್ಮರಣೆಯನ್ನು ಮಾಡ್ತಾ ಕೂಡಬೇಕು. ಈ ಕಾಲದಲ್ಲಿ ಎಷ್ಟು ನೀವು ಭಕ್ತಿಯಿಂದ ಜಪ ತಪಗಳನ್ನು ಪಾರಾಯಣಗಳನ್ನು ಮಾಡ್ತೀರೋ ಅಷ್ಟು ಸಿದ್ಧಿಯಾಗುತ್ತೆ, ಆ ಮಂತ್ರಗಳು ಸಿದ್ಧಿಯಾಗುತ್ತೆ. ಹಾಗಾಗಿ ಇಷ್ಟು ನೀವು ಮಾಡ್ಕೋಬೋದು. ಇನ್ನು ದೇವರನ್ನು ತೊಳಿಬೇಕಾ ಅಂತ ತುಂಬ ಜನ ಕೇಳಿದ್ರಿ. ಈಗ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಹೌದು, ಗ್ರಹಣ ಬಿಟ್ಟ ಮೇಲೆ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಸಹ ಶುದ್ಧರಾಗಿ ದೇವರನ್ನು ತೊಳೆದು ಕ್ಲೀನ್ ಮಾಡ್ಕೋಬೇಕು. ದೇವ್ರ ಮನೆ, ದೇವರನ್ನ ಎಲ್ಲನೂ ತೆಗೆದು ತೊಳೆದು ನೀಟಾಗಿ ಒರೆಸಿ ಇಟ್ಟು ಪೂಜೆ ಮಾಡಿಕೊಂಡು ನಂತರ ಅಡಿಗೆ, ನೈವೇದ್ಯ, ಊಟವನ್ನು ಮಾಡ್ಕೋಬೇಕು.
ಇನ್ನು ಕೆಲವೊಂದು ಪ್ರಶ್ನೆ ಇದೆ. ಇನ್ನು ಮುಖ್ಯವಾದ ಪ್ರಶ್ನೆ ಏನು ಅಂತಂದರೆ, ಮುಟ್ಟಾಗಿದ್ದರೆ ಏನು ಮಾಡಬೇಕು ಅಂತ. ಪೀರಿಯಡ್ ಬಂದಿದ್ದರೆ 4ನೇ ದಿನ ನಾಳೆ ಆಗಿದ್ದರೆ ಏನೂ ತೊಂದರೆ ಇಲ್ಲ. ನೀವು ಮಾಮೂಲಿಯಾಗಿ ಸ್ನಾನ ಮಾಡಿಕೊಂಡು, ಅಂದರೆ ಜಪ ಪಾರಾಯಣ ಏನೋ ಮಾಡಲಿಕ್ಕೆ ಹೋಗಬೇಡ್ರಿ. ಹಿಡಿದಂಥ ಸ್ನಾನ ಮತ್ತು ಬಿಟ್ಟಂಥ ಸ್ನಾನವನ್ನು ಮಾಡ್ಕೋಬೋದು 4ನೇ ದಿನ ಆಗಿದ್ದರೆ. 4ನೇ ದಿನ ಒಳಗಡೆ ಆಗಿದ್ದರೆ, ಅಂದರೆ 1, 2, 3ನೇ ದಿನ ಆಗಿದ್ದರೆ, ಪೀರಿಯಡ್ಸ್ ಆಗಿದ್ದರೆ ಅಂಥವರು ಹಿಡಿದಂಥ ಸ್ನಾನವೇನು ಮಾಡಲಿಕ್ಕೆ ಹೋಗಬೇಡ್ರಿ. ನೀವು ಒಂದು ಕಡೆ ಸುಮ್ಮನೆ ಯಾರಿಗೂ ಕಾಣಿಸ್ದೇನೆ ಒಂದು ಕಡೆ ಕೂತ್ಕೊಂಡಿರ್ರಿ. ನಂತರ ಗ್ರಹಣ ಬಿಟ್ಟ ಮೇಲೆ ನಿಮ್ಮ ಮನೆಯಲ್ಲಿ ಯಾರ ಹತ್ರ ಆದರೂ ನೀರನ್ನು ಹಾಕಿಸ್ಕೋಬೇಕು. ಹೇಗೆ ಅಂತಂದರೆ, ಜರಡಿಯನ್ನು ಇಟ್ಕೊಂಡು ತಲೆ ಮೇಲೆ ನೀರನ್ನು ಹಾಕಿಸ್ಕೋಬೇಕು. ಯಾವ ಜರಡಿ ಅಂತಂದರೆ, ಅಕ್ಕಿ ಹಿಡಿತೀವಲ್ವ, ಅಕ್ಕಿ ನುಚ್ಚು ಎಲ್ಲ ಜಾರಿಸ್ತೀವಲ್ವ, ಆ ಥರದ್ದು ಜರಡಿ ಇತ್ತು ಅಂದರೆ ಅದನ್ನು ತಲೆ ಮೇಲೆ ಹಿಡ್ಕೊಂಡು ನೀರನ್ನು ಹಾಕಿಸ್ಕೋಬೋದು. ಇಲ್ಲ ನಮ್ಮ ಮನೆಯಲ್ಲಿ ಯಾವ ಥರದ ಜರಡಿ ಇಲ್ಲ ಅಂತಂದರೆ, ಮಾಮೂಲಿ ಹಿಟ್ಟೆಲ್ಲ ಜರಡಿ ಹಿಡ್ಕೊತೀರಲ್ಲ, ಆ ಥರದ್ದಂತೂ ಇದ್ದೇ ಇರುತ್ತೆ ನಿಮ್ಮ ಮನೆಗಳಲ್ಲಿ. ಅದನ್ನು ಇಟ್ಕೊಂಡು ತಲೆ ಮೇಲೆ ಅದ್ರ ಮೇಲೆ ನೀರನ್ನು ಹಾಕಿಸ್ಕೋಬೇಕು. ಒಟ್ಟಿನಲ್ಲಿ ಜರಡಿ ನೀರು ನಿಮ್ಮ ಮೈ ಮೇಲೆ ಬೀಳಬೇಕು. ಯಾರ ಹತ್ರ ಆದರೂ ಹುಷಾರಾಗಿ ನೀರನ್ನು ಹಾಕಿಸ್ಕೊಳ್ರಿ. ಇದರಿಂದ ಮುಟ್ಟಾಗಿದ್ರೂ ಸಹ ಗ್ರಹಣದ ದೋಷ ಏನು ಬರೋದಿಲ್ಲ ಅಂತ ಹೇಳಿ ಹೀಗೆ ಶಾಸ್ತ್ರ ಹಿರಿಯರು ಮಾಡಿದ್ದಾರೆ. ಇಷ್ಟು ಪೀರಿಯಡ್ಸ್ ಆದವರು ಮಾಡ್ತಕ್ಕಂಥದ್ದು. ಇನ್ನು ಅವ್ರಿಗೇನಾದರೂ ಅಶುಭ ಫಲ ಇತ್ತು ಅಂತಂದರೆ ದಾನ ಮಾಡಲಿಕ್ಕೆ ಬರೋದಿಲ್ಲ ಅವತ್ತಿನ ದಿವಸ. ಹಾಗಾಗಿ ನೀವು ಮನೆ ಒಳಗಡೆ ಬಂದ ಮೇಲೆ 5ನೇ ದಿನ ನೀವು ದಾನವನ್ನು ಕೊಡ್ಬೋದು. ಇನ್ನೂ ಒಬ್ಬರು ಕಮೆಂಟ್ ಹಾಕಿದರು ನನಗೆ, ದಾನ ತಗೊಳ್ಳೋದಿಲ್ಲ ನಾವು, ಬೇರೆ ಯಾರಿಗಾದರೂ ಬಡವರಿಗೆ ಅಥವಾ ಏನು ಇಲ್ಲದೆ ಇರೋರಿಗೆ ಆ ಥರದವ್ರಿಗೆ ನಾವು ಅದನ್ನು ಕೊಡ್ಬೋದಾ, ಅಕ್ಕಿ ಬೆಲ್ಲ ಆ ಥರ ಅಂತ ಕೇಳಿದ್ರಿ. ಇದು ಗ್ರಹಣದ ದಾನ. ಇದನ್ನು ನೀವು ದೇವಸ್ಥಾನಗಳಲ್ಲಿ ಹೋಗಿ ಪುರೋಹಿತರನ್ನ ಕೇಳಿದರೆ ಅವರು ತೊಗೊತಾ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ತೊಗೊತಾರೆ ಪುರೋಹಿತರು. ಇದನ್ನು ದಾನ ಅಂದರೆ ಯಾವುದಕ್ಕೋಸ್ಕರ ದಾನ ಅಂತಂದರೆ, ಪೀಡಾ ಪರಿಹಾರಾರ್ಥಕ್ಕಾಗಿ ದಾನವನ್ನು ಕೊಡಬೇಕು. ನೀವು ಸಂಕಲ್ಪವನ್ನು ಹಾಗೆ ಮಾಡ್ಕೋಬೇಕು, ದೇವ್ರ ಮುಂದೆ ಇಟ್ಬಿಟ್ಟು. ಅದನ್ನು ಕೇಳಿದ್ದೀರ ಕೆಲವೊಬ್ಬರು, ಮುಂಚೆನೇ ತಂದು ಇಟ್ಕೋಬೇಕಾ ಅಥವಾ ಗ್ರಹಣ ಬಿಟ್ಟ ಮೇಲೆ ತೊಗೊಂಡು ಬಂದು ಕೊಡಬೇಕಾ ಅಂತ. ನೀವು ಮುಂಚೆನೇ ತಂದು ಇಟ್ಕೊಳ್ರಿ. ಅಕ್ಕಿ ಮನೆಯಲ್ಲೇ ಇರುತ್ತೆ. ಚಂದ್ರಬಿಂಬ ಒಂದು ತಂದ್ಕೋಬೇಕು, ಬಿಳೆ ವಸ್ತ್ರ ಒಂದು ತಂದ್ಕೋಬೇಕು. ಕೆಲವರು ಎಳ್ಳು ಸಹ ಕೊಡ್ತಾರೆ, ಅದನ್ನು ಸಹ ತಗೊಂಡು ಬಂದು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿರ್ರಿ. ಸಂಕಲ್ಪವನ್ನು ಮಾಡಿಕೊಳ್ರಿ. ಈ ರೀತಿಯಾಗಿ ನನಗೆ ಅಶುಭ ಫಲ ಇದೆ ಭಗವಂತ, ಅದಕ್ಕೋಸ್ಕರ ಈ ಒಂದು ಗ್ರಹಣ ದೋಷ ಪರಿಹಾರಾರ್ಥಕ್ಕಾಗಿ ದಾನವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ನಂತರ ಅದನ್ನು ಕೊಡಬೇಕು. ಇಲ್ಲಾಂದರೆ ದೇವಸ್ಥಾನಗಳಲ್ಲಿ ಸಂಕಲ್ಪವನ್ನು ಮಾಡಿಸ್ತಾರೆ, ಎಲ್ಲರನ್ನೂ ಕೂಡಿಸಿ ಸಂಕಲ್ಪ ಮಾಡಿಸಿನೇ ಇಸ್ಕೊತಾರೆ. ಎಲ್ಲ ಕಡೆನೂ ಇರುತ್ತೆ. ಒಂದು ಸಲ ವಿಚಾರಿಸ್ಕೊಂಡು ನೋಡಿರಿ, ಆಮೇಲೆ ಕೊಟ್ಟು ಬರ್ರಿ. ಇದು ನಾವು ದಾನ ಅಂದರೆ ಬೇರೆಯವ್ರಿಗೆ ಸುಮ್ಮನೆ ಕೊಡ್ತಾ ಇರೋ ದಾನ ಅಂತ ಅಲ್ಲ. ಆ ರೀತಿ ಕೊಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅಕ್ಕಿ, ಬೇಳೆ, ಬೆಲ್ಲ ಎಲ್ಲ ಇಲ್ಲ ಇದರೊಳಗೆ. ಬರೀ ಅಕ್ಕಿ, ಚಂದ್ರಬಿಂಬ, ಬಿಳಿ ವಸ್ತ್ರ, ಸಾಧ್ಯವಾದರೆ ಎಳ್ಳು, ಇಲ್ಲಾಂದರೂ ಪರವಾಗಿಲ್ಲ. ಈ ರೀತಿಯಾಗಿ ಕೊಡಬೇಕೇ ವಿನಃ ಇದು ಬೇರೆಯವ್ರಿಗೆ ಪಾಪ ನಿರ್ಗತಿಕರಿಗೆ ಆ ಥರ ಕೊಡುವಂಥ ದಾನ ಅಲ್ಲ. ಅದು ಬೇಕಾದರೆ ನೀವು ಯಾವಾಗಾದರೂ ಮಾಡ್ಕೋಬೋದು. ಇದು ಗ್ರಹಣ ಪೀಡಾ ಪರಿಹಾರಾರ್ಥವಾಗಿ ಕೊಡ್ತಾ ಇರೋದು. ಪೀಡೆ ಬಾಧಿಸಬಾರ್ದು ನಿಮಗೆ ಅಂತ, ಅದಕ್ಕೋಸ್ಕರ ಹೀಗೆ ಎಲ್ಲೆಲ್ಲೋ ಕೊಡೋದಲ್ಲ, ದೇವಸ್ಥಾನಗಳಲ್ಲಿ ಪುರೋಹಿತರಿಗೆ ಕೊಡಬೇಕು. ಅವರು ಅದನ್ನು ಇಸ್ಕೊಂಡ ಮೇಲೆ ಸುಮ್ಮನೆ ಇಸ್ಕೊಳ್ಳೋದಿಲ್ಲ, ಅವರು ಜಪತಪಗಳನ್ನು ಮಾಡ್ಕೊತಾರೆ ಅದರ ಪರಿಹಾರಾರ್ಥವಾಗಿ. ದಾನ ತಗೊಳ್ಳೋದು ಅಂದರೆ ಸುಮ್ಮನೆ ಅಲ್ಲ. ದಾನ ಏನಕ್ಕೆ ಕೊಡ್ತಾರೆ ಅಂದರೆ ಪಾಪ ಪರಿಹಾರಕ್ಕಾಗಿ ದಾನವನ್ನು ಕೊಡ್ತಾರೆ. ದಾನ ಇಸ್ಕೊಳ್ಳೋರಿಗೆ ಅದು ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಅವರು ಜಪತಪಗಳನ್ನು ಮಾಡ್ಕೊತಾರೆ ದಾನ ಇಸ್ಕೊಂಡ ಮೇಲೆ. ಹಾಗಾಗಿ ನೀವು ಅವ್ರಿಗೆ ಕೊಟ್ಟರೇ ಅದರ ಫಲ ಸಿಗುತ್ತೆ. ಹಾಗಾಗಿ ಇದನ್ನು ನೀವು ಮಾಡಿಕೊಳ್ರಿ. ಇನ್ನು ಒಬ್ಬರು ಕಮೆಂಟ್ ಹಾಕಿದರು, ನೀವು ರಾಶಿ ಫಲ ಹೇಳಿದ್ದೀರಲ್ಲ ಅದು ಬೇರೆಯೇ ಇದೆಯಲ್ಲ ಪಂಚಾಂಗದಲ್ಲಿ ಅಂತ. ನಾನು ಕರೆಕ್ಟಾಗಿ ನೋಡಿ ಹೇಳಿದ್ದೀನಿ, ಇನ್ನೊಂದು ಸಲ ಹೇಳ್ತೀನಿ ನೋಡ್ಕೊಳ್ರಿ. ಶುಭ ಫಲ ಬಂದುಬಿಟ್ಟು ಮಿಥುನ ರಾಶಿ, ಮೀನರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ. ಮಿಶ್ರ ಫಲ ಬಂದುಬಿಟ್ಟು ಮೇಷರಾಶಿ, ಕರ್ಕರಾಶಿ, ಧನುರಾಶಿ, ಕುಂಭರಾಶಿ. ಮತ್ತು ಅಶುಭ ಫಲ ಬಂದುಬಿಟ್ಟು ವೃಷಭ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿ, ಮಕರ ರಾಶಿ. ಹೀಗೆ ದೋಷಗಳಿದೆ ಮತ್ತು ಶುಭ ಅಶುಭಗಳಿದೆ. ವಿಶೇಷ ಅನಿಷ್ಟ ಯಾರಿಗಿದೆ ಅಂತಂದರೆ ಪೂರ್ವ ಫಲ್ಗುಣಿ ನಕ್ಷತ್ರ, ಸಿಂಹರಾಶಿ, ಇವರಿಗೆ ವಿಶೇಷ ಅನಿಷ್ಟ ಇದೆ. ಇವರು ಸಾಧ್ಯವಾದರೆ ಎಲ್ಲಾದರೂ ದೇವಸ್ಥಾನಗಳಲ್ಲಿ ಹೋಮಗಳನ್ನು ಮಾಡ್ತಾ ಇರ್ತಾರೆ ಗ್ರಹಣ ಸಮಯದಲ್ಲಿ. ಅಲ್ಲಿ ಹೋಗಿ ಕೂತ್ಕೊಂಡು ಹೋಮದಲ್ಲಿ ಪಾಲ್ಗೊಳ್ಳೋದು, ಹೋಮಕ್ಕೆ ಬರೆಸೋದು, ದಾನಗಳಂತೂ ಕಂಪಲ್ಸರಿ ಮಾಡ್ಕೋಬೇಕು. ವಿಶೇಷ ಅನಿಷ್ಟ ಇರೋರು ಪೂರ್ವ ಫಲ್ಗುಣಿ ನಕ್ಷತ್ರ, ಸಿಂಹರಾಶಿಯವರು. ಸರಿನಾ? ಇದಿಷ್ಟು ರಾಶಿ ಫಲ. ಮತ್ತು ಹುಣ್ಣಿಮೆ ಪೂಜೆ ಆಚರಣೆಯನ್ನು ಹೇಗೆ ಮಾಡಬೇಕು, ಸತ್ಯನಾರಾಯಣ ಪೂಜೆ ಆಗಿರಲಿ
ಅಥವಾ ಮನೆಯಲ್ಲಿ ಕುಲದೇವಿಯ ಆರಾಧನೆಗಳಿರುತ್ತೆ, ಹುಣ್ಣಿಮೆ ದಿನ ಪಡ್ಲಿಗೆ ತುಂಬಿಸೋದು, ಈ ಥರ ಏನಾದರೂ ಇತ್ತು ಅಂದರೆ ನಾಳೆ ದಿವಸ ನೀವು ಬಿಡೋದು ಉತ್ತಮ. ಅದನ್ನು ನಾಳೆ ಸಾಧ್ಯ ಆಗೋದಿಲ್ಲ, ಅದಕ್ಕೋಸ್ಕರ ನಾಳೆ ಮಾಡೋದಕ್ಕಿಂತ ಮುಂದೆ ಒಂದು ಶುಕ್ರವಾರನೋ ಮಂಗಳವಾರನೋ ಆ ಥರ ನೋಡಿಕೊಂಡು ನೀವು ದೇವಿಯ ಆರಾಧನೆಯನ್ನು ಮಾಡ್ಕೋಬೋದು. ಇನ್ನು ಸತ್ಯನಾರಾಯಣ ಪೂಜೆಯನ್ನು ಯಾವತ್ತಾದರೂ ಮಾಡ್ಬೋದು. ನೆಕ್ಸ್ಟ್ ಹುಣ್ಣಿಮೆಗೂ ಸಹ ನೀವು ಮಾಡ್ಕೋಬೋದು. ಮಾಘ ಮಾಸದಲ್ಲಿ ಮಾಡ್ಕೋಬೋದು. ಹಬ್ಬದ ದಿನ, ಯುಗಾದಿ ಹಬ್ಬದ ದಿನ ಮಾಡ್ಬೋದು. ಈ ರೀತಿಯಾಗಿ ನೀವು ನೋಡಿಕೊಂಡು ಮಾಡ್ಕೊಳ್ರಿ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನು ಅಂತಂದರೆ, ಸಂಜೆ ದೀಪ ಹಚ್ಬೋದಾ, ಗ್ರಹಣ ಬಿಟ್ಟ ಮೇಲೆ ಹಚ್ಚಬೇಕಾ ಅಂತ ಕೇಳಿದ್ದಾರೆ. ಬೆಳಗ್ಗೆನೂ ದೀಪ ಹಚ್ಚಿ ದೇವ್ರ ಪೂಜೆ ನಿತ್ಯ ನೀವು ಹೇಗೆ ಮಾಡ್ಕೊತೀರೋ ಹಾಗೆ ಮಾಡ್ಕೊಳ್ರಿ. ಮತ್ತು ಸಂಜೆ ಗ್ರಹಣ ಹಿಡಿಯುವ ಸಮಯದಲ್ಲೂ ದೀಪ ಹಚ್ಚಬೇಕು. ತುಂಬ ವಿಶೇಷತೆ. ಗ್ರಹಣ ಹಿಡಿಯುವ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ನೀವು ಪಾರಾಯಣವನ್ನು ಮಾಡ್ಕೋಬೋದು. ನಂತರ ಆ ಎಲ್ಲ ದೀಪಗಳನ್ನೆಲ್ಲ ತೊಳೆದು ಹೊಸದಾಗಿ ಹಚ್ಚಬೇಕು. ಅದೇ ಬತ್ತಿಯಲ್ಲೇ ಹಚ್ಚೋದಕ್ಕೆ ಬರೋದಿಲ್ಲ. ಹೊಸದಾಗಿ ನೀವೆಲ್ಲ ದೇವ್ರನ್ನೆಲ್ಲ ತೊಳ್ಕೊಂಡು ಸ್ವಚ್ಛ ಮಾಡ್ಕೊತೀರಲ್ಲ, ಆವಾಗ ಮತ್ತೆ ಹೊಸದಾಗಿ ತೊಳೆದಿರುವಂಥ ದೀಪವನ್ನು ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡಿಕೊಂಡು ಹಚ್ಚಬೇಕು. ಹೀಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಇನ್ನೇನಾದರೂ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಅಲ್ಲೇ ಬರೆದು ಹಾಕ್ತೀನಂತೆ. ಇದಿಷ್ಟು ಚಂದ್ರಗ್ರಹಣದ ಒಂದು ಡೀಟೇಲ್ಸು. ಇನ್ನೊಂದು ಸಲ ನಿಮಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡೋಣ ಅಂತ ಹೇಳಿ ವಿಡಿಯೋ ಹಾಕಿದ್ದೀನಿ. ಮತ್ತೇನಾದರೂ ಇದ್ದರೆ ಕೇಳ್ರಿ ಸ್ನೇಹಿತರೆ, ಹೇಳ್ತೀನಂತೆ. ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.